ತೂಕ ಜಾಸ್ತಿ ಆಯಿತು ಅಂತೇಳಿದ್ರೆ ಹಲವಾರು ಕಾಯಿಲೆಗಳು, ಯಾರಿಗೆ ಬೊಜ್ಜಿರ್ತದೆ ಅವ್ರಿಗೆ ಕ್ಯಾನ್ಸರ್ ಸಮಸ್ಯೆ ಬರ್ಬೋದು, ಡಯಾಬಿಟಿಸ್ ಅಂತೂ ಗ್ಯಾರಂಟಿ ಬಂದೇ ಬರ್ತದೆ, ಬಿ ಪಿ ಸಮಸ್ಯೆ, ಹೃದಯದ ಸಮಸ್ಯೆ, ಈ ಫ್ಯಾಟಿಂದ ಎರಡು ಹಲವಾರು ಸಮಸ್ಯೆಗಳು. ಅದಕ್ಕೆ ಸ್ಥೂಲಕಾಯವನ್ನು ನಾವು ಕರಗಿಸ್ಕೊಳ್ಳಿಕ್ಕಾಗಿ ಹಲವಾರು ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಎಂತಹ ಪರಿಹಾರ ಮಾರ್ಗಗಳು ಇದ್ದಾವೆ ಅಂತಕ್ಕಂಥದ್ದು ನಮಗೆ ಗೊತ್ತೇ ಇಲ್ಲ. ಸುಲಭ ಹಾಗೂ ಸರಳ ಪರಿಹಾರ ಮಾರ್ಗದ ಮೂಲಕ ನಮ್ಮ ತೂಕವನ್ನು ನಾವು ಕಡಿಮೆ ಮಾಡ್ಕೋಬೋದು. ಅದರಲ್ಲಿ ತಕ್ರ ಅಂದರೆ ಮಜ್ಜಿಗೆ. ಪ್ರತಿನಿತ್ಯ ನೀವು ಮಜ್ಜಿಗೆಯನ್ನು ಊಟದ ನಂತರ ಸೇವನೆ ಮಾಡೋದ್ರಿಂದ ಮಧ್ಯಾಹ್ನ ಮತ್ತು ರಾತ್ರಿ ಒಂದೊಂದು ಗ್ಲಾಸ್ ಮಜ್ಜಿಗೆ, ಅದರ ಜೊತೆಗೆ 2 ಚಮಚ ಜೀರಿಗೆ ಪುಡಿ, ಒಂದು ದಿವಸ ಮೆಂತ್ಯ ಪುಡಿ, ಮತ್ತೊಂದು ದಿವಸ ಓಂ ಕಾಳು ಪೌಡ್ರು, ಮತ್ತೊಂದು ದಿವಸ 2 ಚಿಟಿಕೆ ಕರಿಮೆಣಸಿನ ಪುಡಿ, ಕರಿಮೆಣಸು ಬರ್ತಲ್ಲ ಅದರ ಪೌಡ್ರು, ಮತ್ತೊಂದು 2 ದಿವಸ ಒಣ ಶುಂಠಿ ಪುಡಿ, ಮತ್ತೊಂದು 2 ದಿವಸ ಹಸಿ ಶುಂಠಿ ಪುಡಿ, ಹಸಿ ಶುಂಠಿ ರಸ, ಹೀಗೆ ಬೇರೆ 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 ಒಂದು ವಸ್ತುಗಳನ್ನು ಆ ಮಜ್ಜಿಗೆಯಲ್ಲಿ ಹಾಕಿ ಸೇವನೆ ಮಾಡೋದ್ರಿಂದ ನಿಮ್ಮ ಶರೀರ ಏನಾಗ್ತದೆ, ಸ್ವಚ್ಛವಾಗ್ತಾ ಬರ್ತದೆ. ಶರೀರ ಸ್ವಚ್ಛವಾದಾಗ ನಿಮ್ಗೆ ವೆಯ್ಟ್ ಲಾಸ್ ಆಗುತ್ತೆ. ನೀವು ರಾತ್ರಿ ಬರೀ ಮಜ್ಜಿಗೆ ಕುಡ್ಕೊಂಡೇ ಮಲ್ಕೋಬೋದು, ಅಥವಾ ಮಧ್ಯರಾತ್ರಿ ನಿಮಗೆ ಹಸಿವಾದರೆ ನೀವು ಅದೇ ಮಜ್ಜಿಗೆಯನ್ನು ಕೂಡ ಕುಡಿಬಹುದು. ಮಜ್ಜಿಗೆಯನ್ನು ಕುಡಿಯೋದ್ರಿಂದ ನಿಮ್ಮ ಮೆಟಾಬಾಲಿಕ್ ಫಂಕ್ಷನ್ ಸ್ಪೀಡ್ ಆಗುತ್ತೆ. ಮತ್ತು ಸೇಬನ್ನು ತಿನ್ನೋದ್ರಿಂದ ನಿಮ್ಮ ಕ್ಯಾಲರಿ ಬರ್ನ್ ಆಗುತ್ತೆ. ಸೇಬನ್ನು ತಿನ್ನೋದ್ರಿಂದ ಕೂಡ ನೀವು ತೂಕ ಕಡಿಮೆ ಮಾಡ್ಕೋಬೋದು. ಮತ್ತು ದಾಳಿಂಬೆ ಹಣ್ಣನ್ನು ಸೇವನೆ ಮಾಡ್ಕೊಳ್ಳೋದ್ರಿಂದನೂ ಕೂಡ ತೂಕ ಕಡಿಮೆ ಆಗ್ತದೆ. ಹೆಚ್ಚಿಗೆ ತೂಕ ಇರ್ತಕ್ಕಂಥವ್ರು ದಾಳಿಂಬೆ, ಸೇಬು ಮತ್ತು ಈ ಒಂದು ಬೂದುಗುಂಬಳಕಾಯಿಯ ಪಲ್ಯ ತಿನ್ನೋದು, ಬೂದುಗುಂಬಳಕಾಯಿ ಜ್ಯೂಸ್ ಕುಡಿಯೋದು, ಅಥವಾ ಸೋರೆಕಾಯಿ ಜ್ಯೂಸ್ ಕುಡಿಯೋದು, ಈ ಥರದ್ದೆಲ್ಲ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ತೂಕ ಭಾಳ ಬೇಗ ಕಡಿಮೆ ಆಗ್ತದೆ. ಪ್ರತಿ ದಿವಸ ಒಂದು ದಿವಸ ಬೂದುಗುಂಬಳಕಾಯಿ ಜ್ಯೂಸು, ಇನ್ನೊಂದು ದಿವಸ ಸೋರೆಕಾಯಿ ಜ್ಯೂಸು, ಪ್ರತಿ ದಿವಸ ಬೆಳಗ್ಗೆ 6 ಗಂಟೆಗೆ ಒಂದೊಂದು ಗ್ಲಾಸ್ ಕುಡಿಬೇಕು. ಈ ಥರ ಕುಡಿಯೋದ್ರಿಂದನೂ ಕೂಡ ನಿಮ್ಮ ತೂಕ ಕಡಿಮೆ ಆಗುತ್ತೆ. ಅಕಸ್ಮಾತ್ ನಿಮಗೆ ಇದರಲ್ಲಿ ಏನೋ ಸ್ವಲ್ಪ ಆಗಲಿಲ್ಲ ಅಂತ ಹೇಳಿದರೆ ನಮ್ಮನ್ನು ಸಂಪರ್ಕ ಮಾಡಿ. ಪಂಚಕರ್ಮ ಚಿಕಿತ್ಸೆ ಅಂತ ಒಂದು ಚಿಕಿತ್ಸೆ ಮಾಡ್ತೇವೆ. ಆ ಚಿಕಿತ್ಸೆ ಮಾಡಿಕೊಂಡ್ರೆ 14 ದಿವಸದಲ್ಲಿ ನಿಮ್ಮದು 5ರಿಂದ 10 kg ತೂಕ ಕಡಿಮೆ ಆಗೇ ಆಗ್ತದೆ. ನಮ್ಮ ಹತ್ರ ಒಬ್ಬ ಹೆಣ್ಮಗಳಿಗೆ ಥೈರಾಯ್ಡ್ ಸಮಸ್ಯೆ ಇತ್ತು, 27 kg ತೂಕ ಕಡಿಮೆ ಆಗಿದೆ 14 ದಿವಸಕ್ಕೆ. ಅದು ಸೈಡ್ ಎಫೆಕ್ಟ್ ಇಲ್ಲದೆ ಇರತಕ್ಕಂಥ ಒಂದು ಚಿಕಿತ್ಸೆ ಅದು. ಈಗ ಸುಮಾರು ಜನ ನಿನ್ನೆ ಮೊನ್ನೆ ನಾವು ಟಿ ವಿಲಿ ನೋಡ್ತಾ ಇದ್ವಿ, ಈ ತೂಕ ಇಳಿಲಿಕ್ಕೋಸ್ಕರ ಹಲವಾರು ನಾಟಕಗಳನ್ನು ಮಾಡ್ತಾರೆ. ತೂಕ ಇಳಿಸ್ತೀವಿ, ಅದನ್ನು ಕುಡೀರಿ, ಇದನ್ನು ಕುಡೀರಿ ಅಂತ. ಆ ಒಂದು ರಾಸಾಯನಿಕವಾಗಿರ್ತಕ್ಕಂಥ ಅಂಶಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಬಿಸ್ನೆಸ್ಗೋಸ್ಕರ. ಅದನ್ನು ಕುಡಿದು ಸುಮಾರು 2-3 ಜನ ಸತ್ತೇ ಹೋಗ್ಬಿಟ್ಟಿದ್ದಾರೆ ಪಾಪ. ಅದಕ್ಕೆ ತೂಕ ಕಡಿಮೆ ಮಾಡಿಕೊಳ್ಳಿಕ್ಕೆ ಆ ಪ್ರಚಾರ ಮಾಡಿ ಹಲವಾರು ಔಷಧಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನು ಯಾವತ್ತೂ ನೀವು ಸೇವನೆ ಮಾಡಬೇಡಿ, ಅದು ತುಂಬ ಡೇಂಜರಸ್. ನೀವು ಆಹಾರದ ಮೂಲಕ, ಮನೆ ಮದ್ದಿನ ಮೂಲಕ, ಯೋಗದ ಮೂಲಕ ನಿಮ್ಮ ತೂಕವನ್ನು ಈಸಿಯಾಗಿ ಕಡಿಮೆ ಮಾಡ್ಕೋಬೋದು. ಅದರಲ್ಲಿ ನಾನು ನಿಮಗೆ ಇವತ್ತು ಹೇಳಿಕೊಡ್ತಾ ಇರತಕ್ಕಂಥ ಒಂದು ಸೂರ್ಯ ನಮಸ್ಕಾರ ಅಂತಕ್ಕಂಥದ್ದನ್ನು ನೀವು ಸರಿಯಾಗಿ ಮಾಡಿದ್ರೆ ನಿಮ್ಮ ತೂಕ ಬಹಳ ಬೇಗ ಕಡಿಮೆ ಆಗ್ತದೆ. ಒಂದು, ನಿಮ್ಮ ಶರೀರದಿಂದ ಬೆವರಿನ ಅಂಶ ಸಂಪೂರ್ಣವಾಗಿ ಏನಾಗಿರಬೇಕು, ಹೊರಗಡೆ ಬಂದಿರಬೇಕು. ಅದು ಒಳಗಡೆ ಇದ್ದರೆ ನಿಮಗೆ ತುಂಬ ತೊಂದರೆ ಮಾಡುತ್ತದೆ. ಹಾಗಾಗಿ ನೀವು ನಿಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ತ್ಯಾಜ್ಯಗಳನ್ನು ಬೆವರಿನ ಮೂಲಕ ಹೊರಗಡೆ ಹಾಕ್ಬೋದು. ಅದಕ್ಕಾಗಿ ಬೆವರು ಬರಲಿಕ್ಕಾಗಿ ನೀವೇನು ಮಾಡಬೇಕು, ಪ್ರತಿ ದಿವಸ ಕನಿಷ್ಠ ಪಕ್ಷ 20ರಿಂದ ಶುರು ಮಾಡಬೇಕು. 20 ರೌಂಡಿಂದ 108 ರೌಂಡ್ವರೆಗೂ ನೀವು ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿದ್ರೆ ಕೇವಲ 3 ತಿಂಗಳೊಳಗಡೆ ನಿಮಗೆ 5ರಿಂದ 10 kg ತೂಕ ಕಡಿಮೆ ಆಗೇ ಆಗ್ತದೆ. ಅದನ್ನು ಕೂಡ ಶ್ವಾಸಬದ್ಧವಾಗಿ ಮಾಡಬೇಕು. ನೋಡಿ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡ್ತಾ ನೋಡ್ತಾ ನೀವು ಕೂಡ ಅಭ್ಯಾಸ ಮಾಡ್ಬೋದು. ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ಏಕಂ ಊರ್ಧ್ವ ಹಸ್ತಾಸನ, ದ್ವೇ ಉಸಿರನ್ನು ಬಿಡಿ, ಪಾದ ಹಸ್ತಾಸನ, ತ್ರೀಣಿ ಉಸಿರನ್ನು ತೆಗೆದುಕೊಳ್ಳಿ, ಅಶ್ವಸಂಚಾಲನ, ಚತ್ವಾರಿ ಉಸಿರನ್ನು ಬಿಡಿ, ಅಧೋಮುಖ ಶ್ವಾನಾಸನ, ಪಂಚ ಉಸಿರನ್ನ ಹೊರಗಡೆ ಹೋಲ್ಡ್ ಮಾಡಿ, ಅಷ್ಟಾಂಗ ನಮಸ್ಕಾರ, ಷಟು ಉಸಿರನ್ನ ತೆಗೆದುಕೊಳ್ಳಿ, ಭುಜಂಗಾಸನ, ಸಪ್ತ ಉಸಿರನ್ನ ಬಿಡಿ, ಶಶಾಂಕಾಸನ,
ಅಷ್ಟು ಉಸಿರನ್ನು ತೆಗೆದುಕೊಳ್ಳಿ. ಭುಜಂಗಾಸನ. ಅಧೋಮುಖ ಶ್ವಾನಾಸನ. ದಶ ಉಸಿರನ್ನು ತೆಗೆದುಕೊಳ್ಳಿ. ಅಶ್ವಸಂಚಾಲನ. ಏಕಾದಶ ಉಸಿರನ್ನು ಬಿಡಿ. ಪಾದಹಸ್ತ. ದ್ವಾದಶ ಉಸಿರು ತೆಗೆದುಕೊಳ್ಳಿ. ಊರ್ಧ್ವಹಸ್ತ. ನಮಸ್ಕಾರ ಸ್ಥಿತಿ. ಹೀಗೆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಬೇಕು. ಈ ರೀತಿ ಸೂರ್ಯ ನಮಸ್ಕಾರವನ್ನು ನಿಧಾನವಾಗಿ ಅಭ್ಯಾಸ ಮಾಡ್ತಾ ಹೋದಂಗೆ ನಿಮ್ಮ ಶರೀರದಲ್ಲಿ ಏನಾಗ್ತದೆ, ಮೃದುತ್ವ, ಲಘುತ್ವ, ಫ್ಲೆಕ್ಸಿಬಿಲಿಟಿ, ಎಲ್ಲ ಜಾಯಿಂಟ್ಸ್ಗಳು ಕೂಡ ಏನಾಗ್ತವೆ, ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ. ಈ ಸೂರ್ಯ ನಮಸ್ಕಾರವನ್ನು ನೀವು ಫಸ್ಟು ಅಭ್ಯಾಸ ಮಾಡೋ ಸಂದರ್ಭದೊಳಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ದೇಹವನ್ನು ನಿಧಾನವಾಗಿ ಚಲನೆ ಮಾಡಬೇಕು. ತದನಂತರದಲ್ಲಿ ನೀವು ಜೋರಾಗಿ ಕೂಡ ಅಭ್ಯಾಸ ಮಾಡ್ಬೋದು. ಪ್ರಾರಂಭದಲ್ಲಿ ನೀವು ಜೋರಾಗಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮಲ್ಲಿ ಏನಾಗ್ತವೆ, ಲೆಗಿಮೆಂಟ್ಸ್ಗಳು ಸಮಸ್ಯೆಗೆ ಒಳಗಾಗ್ತವೆ. ಲೆಗಿಮೆಂಟ್ ಟೆರ್ ಆಗಿರ್ಬೋದು, ಅಥವಾ ಒಳಗಡೆ ಇರತಕ್ಕಂಥ ಮಸಲ್ಸ್ ಸ್ಪ್ರೈನ್ ಆಗ್ಬೋದು, ಅಥವಾ ಜಾಯಿಂಟ್ಸಲ್ಲಿ ಡಿಜೆನ್ರೇಷನ್ ಆಗ್ತಕ್ಕಂಥದ್ದು ಕೂಡ ಸಂಭವಿಸ್ತದೆ. ಅದಕ್ಕೆ ಸೂರ್ಯ ನಮಸ್ಕಾರವನ್ನು ನೀವು ಮಾಡೋ ಸಂದರ್ಭದಲ್ಲಿ ಮೊದಲು ಸ್ಲೋ ಆಗಿ ಮಾಡಬೇಕು. ಆನಂತರ 1 ತಿಂಗಳಾದಮೇಲೆ ಸ್ಪೀಡಾಗಿ ಮಾಡ್ಬೋದು. ಅದರಲ್ಲಿ ಇನ್ನಷ್ಟು ವೇರಿಯೇಷನ್ಗಳಿದ್ದಾವೆ. ಈಗ ತೂಕ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಹಾರವನ್ನು ಸರಿಯಾಗಿ ಸೇವನೆ ಮಾಡೋದನ್ನು ಕಲಿಬೇಕು. ಕೆಲವು ಜನ ಏನು ಮಾಡ್ತಾರೆ, ಊಟನೇ ಬಿಟ್ಬಿಡ್ತಾರೆ. ಊಟ ಬಿಟ್ಟಾಗ ಇನ್ನಷ್ಟು ಸಮಸ್ಯೆಗಳು ಎದುರಾಗ್ತವೆ. ಊಟ ಬಿಟ್ಟು ತೂಕ ಕಡಿಮೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಅದರಿಂದ ನಿಮ್ಮಲ್ಲಿ ಸುಮಾರು ಸಮಸ್ಯೆಗಳು ಎದುರಾಗ್ತವೆ. ಆಹಾರವನ್ನು ಸೇವಿಸಬೇಕು, ಬ್ಯಾಲೆನ್ಸ್ಡ್ ಫುಡ್ ತಿನ್ನಬೇಕು. ಅಂದರೆ ನೀವು ತಿಂತಾ ಇರ್ತಕ್ಕಂಥ ಆಹಾರ ಹೇಗಿದೆ ಅಂದರೆ ಕಾರ್ಬೋಹೈಡ್ರೇಟ್ ಯಥೇಚ್ಛವಾಗಿದೆ. ಅಂದರೆ ಏಕದಳ ಧಾನ್ಯಗಳು ಅಂತ ಕರೀತಾರೆ, ಸ್ಟಾರ್ಚ್ ಫುಡ್ ಅಂತ ಕರೀತಾರೆ. ಜೋಳ ತಿಂತೀರಾ, ರಾಗಿ ತಿಂತೀರಾ, ಅಕ್ಕಿ ತಿಂತೀರಾ, ಸಿರಿಧಾನ್ಯಗಳನ್ನು ಕೂಡ ಕೆಲವು ಜನ ಸಜೆಸ್ಟ್ ಮಾಡ್ತಾರೆ, ತಿಂತೀರಾ. ಆದರೆ ಇವೆಲ್ಲವುಗಳು ಸ್ಟಾರ್ಚ್ ಫುಡ್ ಅಂತ ನಾವು ಕರಿತೀವಿ. ಅಂದರೆ ಇದರಲ್ಲಿ ಏಕದಳ ಧಾನ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಇರ್ತದೆ. ಸಿರಿಧಾನ್ಯಗಳಲ್ಲಿ ಸ್ವಲ್ಪ ಇರ್ಬೋದು ಪ್ರೋಟೀನು ಮತ್ತು ಫೈಬರ್ನ ಅಂಶ, ಆದರೂ ಕೂಡ ಎಲ್ಲವೂ ಸ್ಟಾರ್ಚ್ ಫುಡ್ಡೇ. ನೀವು ತೂಕವನ್ನು ಇಳಿಸಬೇಕಂದ್ರೆ ಸಿರಿಧಾನ್ಯಗಳಲ್ಲಿ ಆರ್ಕ, ಸಾಮೆ ಮತ್ತು ನವಣೆ ಈ 3 ಧಾನ್ಯಗಳು ಬಹಳ ಮುಖ್ಯವಾಗಿ ಬಳಸಬೇಕು. ಸತತವಾಗಿ ಒಂದೇ ಧಾನ್ಯವನ್ನು ಬಳಸ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆ ಆಗ್ತದೆ. ಅದಕ್ಕೆ ನೀವೇನು ಮಾಡಬೇಕು, ಒಂದು ವಾರ ಒಂದು ಧಾನ್ಯ, ಇನ್ನೊಂದು ವಾರ ಇನ್ನೊಂದು ಧಾನ್ಯ. ಮತ್ತು ಇದರ ಜೊತೆಗೆ ನೀವು ಬಹಳ ಮುಖ್ಯವಾಗಿ ಪುಂಡಿ ಸೊಪ್ಪಿನ ಪಲ್ಯ, ಸಬ್ಬಸಿಗೆ ಪಲ್ಯ, ಆಮೇಲೆ ಕಾಸಿ ಸೊಪ್ಪು ಅಂತ ಕರೀತಾರೆ. ಆ ಕಾಸಿ ಸೊಪ್ಪಿನ ಪಲ್ಯ, ಅದಕ್ಕೆ ನಮ್ಮ ಕಡೆ ಏನು ಹೇಳ್ತಾರೆ ಅಂದರೆ ಕಾಕಿ ಹಣ್ಣಿಂದು, ಉತ್ತರ ಕರ್ನಾಟಕದಲ್ಲಿ ಕಾಕಿ ಹಣ್ಣು ಅಂತ ಕರಿತೀವಿ. ಚಿಕ್ಕ ಇಷ್ಟೇ ಹಣ್ಣು, ಅದರ ಸೊಪ್ಪು ಬರ್ತದೆ, ಕಾಕಿ ಹಣ್ಣಿನ ಸೊಪ್ಪು ಅದರದ್ದು. ಅದಕ್ಕೆ ಈ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಕಾಸಿ ಸೊಪ್ಪು ಅಂತ ಕರೀತಾರೆ. ಅದರ ಪಲ್ಯ ತಿಂತಕ್ಕಂಥದ್ದು, ನುಗ್ಗೆ ಸೊಪ್ಪಿನ ಪಲ್ಯ ತಿಂತಕ್ಕಂಥದ್ದು. ಈ ರೀತಿ ನಾನು ಹೇಳಿರ್ತಕ್ಕಂಥ ಸೊಪ್ಪುಗಳ ಪಲ್ಯನ ಜಾಸ್ತಿ ತಿನ್ನಬೇಕು. ಬೇರೆ ಸೊಪ್ಪುಗಳನ್ನ ಕೂಡ ತಿನ್ನಬೇಕು, ಆದರೆ ಈ ಸೊಪ್ಪುಗಳನ್ನು ಜಾಸ್ತಿ ತಿಂತಕ್ಕಂಥದ್ದು. ಅದರ ಜೊತೆಗೆ ಬೇಳೆಕಾಳುಗಳಲ್ಲಿ ಬೇರೆ ಬೇರೆ ಬೇಳೆಕಾಳು, ಒಂದು ದಿವಸ ಹೆಸರು ಕಾಳು, ಇನ್ನೊಂದು ದಿವಸ ಕಡಲೆಕಾಳು, ಇನ್ನೊಂದು ದಿವಸ ಮಡಿಕೆ ಕಾಳು, ಇನ್ನೊಂದು ದಿವಸ ಅಲಸಂದಿ ಕಾಳು, ಮತ್ತೊಂದು ದಿವಸ ಹುರುಳಿಕಾಳು, ಮತ್ತೊಂದು ದಿವಸ ಬೇರೆ ಬೇರೆ ಕಾಳುಗಳು. ಹೀಗೆ ಸುಮಾರು ಕಾಳುಗಳಿದ್ದಾವೆ. ತೊಗರಿ ಬೇಳೆ ಇದ್ದಾವೆ, ತೊಗರಿ ಕಾಳಿದ್ದಾವೆ, ಮತ್ತು ಆಮೇಲೆ ಬೀನ್ಸ್ ಕಾಳಿದ್ದಾವೆ, ಹಲವಾರು ಕಾಳುಗಳಿದ್ದಾವೆ. ಆ ಕಾಳುಗಳನ್ನು ಬೇರೆ ಬೇರೆ ಕಾಳುಗಳನ್ನು ಒಂದೊಂದು ದಿವಸ ಅದರ ಪಲ್ಯನ ತಿಂತಾ ಹೋಗೋದ್ರಿಂದ ಹೆಚ್ಚು ಪಲ್ಯ ತಿನ್ನಬೇಕು. ಕಾಳು, ತರಕಾರಿ ಮತ್ತು ಸೊಪ್ಪಿನ ಪಲ್ಯನ ಹೆಚ್ಚು ತಿನ್ನಬೇಕು. ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಮುದ್ದೆ, ರೊಟ್ಟಿ ಅಥವಾ ನೀವು ಅನ್ನವನ್ನು ಸೇವನೆ ಮಾಡ್ಬೋದು. ಈ ರೀತಿ ಸೇವನೆ ಮಾಡಿದರೆ ಇದಕ್ಕೆ ಬ್ಯಾಲೆನ್ಸ್ಡ್ ಫುಡ್ ಅಂತ ಕರೀತಾರೆ. ಈ ಸೇವನೆಯಲ್ಲಿ ನಿಮ್ಮ ಶರೀರದಲ್ಲಿ ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು ಬ್ಯಾಲೆನ್ಸ್ ಆಗುತ್ತೆ. ಯಾವಾಗ ಇದು ಬ್ಯಾಲೆನ್ಸ್ ಆಗುತ್ತೆ ಆವಾಗ ನಿಮ್ಮ ತೂಕ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ, ಎಷ್ಟೇ ತಿಂದರೂ ಕೂಡ. ಅದು ಬಿಟ್ಟು ನೀವು ಚಪಾತಿ ತಿಂತಾ ಹೋದರೆ, ಚಪಾತಿ ತಿಂದರೆ ನಿಮ್ಮಲ್ಲಿ ಗ್ಲೂಟೆನ್ ಅಂಶ ಜಾಸ್ತಿಯಾಗಿ ಮೆಟಾಬಾಲಿಕ್ ಫಂಕ್ಷನ್ ಸ್ಲೋ ಆಗಿ ಇನ್ನಷ್ಟು ನಿಮ್ಮ ತೂಕ ಜಾಸ್ತಿ ಆಗುತ್ತೆ. ಅದಕ್ಕೆ ತೂಕ ಕಡಿಮೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಪಾತಿ ತಿಂತಕ್ಕಂಥ ದುಸ್ಸಾಹಸಕ್ಕೆ ಹೋಗಬೇಡಿ, ಗೊತ್ತಾಯ್ತಲ್ಲ. ಈ ರೀತಿ ನೀವು ಮಾಡಬೇಕು. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ, ತೂಕ ಕಡಿಮೆ ಆಗಬೇಕಂದ್ರೆ ಬಿಸಿನೀರು ಕುಡಿಬೇಕು. ತಣ್ಣೀರು ಯಾವತ್ತೂ ಕುಡಿಬಾರ್ದು. ತಣ್ಣೀರು ಕುಡಿದ್ರೆ ತೂಕ ಕಡಿಮೆ ಆಗಲ್ಲ. ಮತ್ತು ಏನು ಮಾಡಬೇಕು, ಬೆಡ್ ಮೇಲೆ ಮಲಗ್ತಕ್ಕಂಥದ್ದು ನಿಲ್ಲಿಸಬೇಕು.
ನೀವೇನು ಮಾಡಬೇಕು, ಚಾಪೆ ಮೇಲೆ ಮಲ್ಕೋಬೇಕು. ಚಾಪೆ ಮೇಲೆ ಮಲ್ಕೊಳ್ಳೋದ್ರಿಂದ ನಿಮ್ಮ ಮಾಂಸಖಂಡಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡೋದ್ರ ಜೊತೆಗೆ ನಿಮ್ಮ ತೂಕ ಕೂಡ ಕಡಿಮೆ ಆಗುತ್ತೆ. ಇಷ್ಟು ಪರಿಹಾರ ಸೂತ್ರಗಳನ್ನ ನೀವು ಆಚರಣೆಗೆ ತಂದಾಗ ಮಾತ್ರ ನೀವು ನ್ಯಾಚುರಲ್ ಆಗಿ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ನೈಸರ್ಗಿಕ ವಿಧಿವಿಧಾನದಲ್ಲಿ ತೂಕ ಕಡಿಮೆ ಮಾಡಿಕೊಂಡ್ರೆ ನಿಮ್ಗೆ ಯಾವ ಸಮಸ್ಯೆನೂ ಇರಲ್ಲ. ಇಲ್ಲಾಂದರೆ ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೋಗಿ ಸುಮಾರು ಜನ ಹೃದಯದ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥವ್ರು ಇದ್ದಾರೆ. ಸುಮಾರು ಜನಕ್ಕೆ ಲಕ್ವ ಹೊಡೆದಿರ್ತಕ್ಕಂಥದ್ದಿದೆ. ಸುಮಾರು ಜನಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ನ್ಯೂಟ್ರಿಷನ್ ಕೊರತೆ ಆಗಿದೆ, ಹಿಮೋಗ್ಲೋಬಿನ್ ಕೊರತೆ, ಕ್ಯಾಲ್ಸಿಯಂ ಕೊರತೆ, ಈ ರೀತಿ ಸಮಸ್ಯೆಗಳು ಎದುರಾಗ್ತವೆ. ಅದಕ್ಕಾಗಿ ಆಹಾರವನ್ನು ಬ್ಯಾಲೆನ್ಸ್ ಆಗಿ ತಿನ್ನಿ. ಅಂದಾಗ ಮಾತ್ರ ನೀವು ನಿಮ್ಮ ಶರೀರವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ. ನಮಸ್ಕಾರ ಮುದ್ರಲ್ಲಿ ಈಗ ಇನ್ನೊಂದು ಯೋಗದ ವೇರಿಯೇಷನ್ ಹೇಳಿಕೊಡ್ತಾ ಇದ್ದೀನಿ. ತೂಕ ಇಳಿಸ್ಕೊಳ್ಳಿಕ್ಕಾಗಿ ಇದು ಬಹಳ ತುಂಬ ಇಂಪಾರ್ಟೆಂಟ್. ಏಕಂ ಸೂರ್ಯ ನಮಸ್ಕಾರವನ್ನು ಮಾಡಿದ ನಂತರ ಈ ವೇರಿಯೇಷನ್ ಕೂಡ ನೀವು ಮಾಡ್ಬೋದು. ದ್ವೇ ತ್ರೀಣಿ ಚತ್ವಾರಿ ಉಸಿರನ್ನು ಬಿಡಿ. ಪಂಚ ಉಸಿರನ್ನ ತೆಗೆದುಕೊಳ್ಳಿ. ಷಟು ಉಸಿರನ್ನು ಬಿಡಿ. ಚತುರಂಗ ಸಪ್ತ ಉಸಿರನ್ನು ತೆಗೆದುಕೊಳ್ಳಿ. ಊರ್ಧ್ವಮುಖ ಅಷ್ಟ ಉಸಿರನ್ನು ಬಿಡಿ. ಅಧೋಮುಖ ನವ ಉಸಿರನ್ನು ತೆಗೆದುಕೊಳ್ಳಿ. ಅರ್ಧ ಚಂದ್ರಾಸನ. ದಶ ಉಸಿರನ್ನು ಬಿಡಿ. ಅಧೋಮುಖ ಏಕಾದಶ ಉಸಿರನ್ನು ತೆಗೆದುಕೊಳ್ಳಿ. ದಂಡಾಸನ. ದ್ವಾದಶ ಉಸಿರನ್ನು ಬಿಡಿ. ಚತುರಂಗ. ತ್ರಯೋದಶ ಉಸಿರನ್ನು ತೆಗೆದುಕೊಳ್ಳಿ. ಊರ್ಧ್ವಮುಖ. ಚತುರ್ದಶ ಉಸಿರನ್ನು ಬಿಡಿ. ಅಧೋಮುಖ. ಪಂಚದಶ ಉಸಿರನ್ನು ತೆಗೆದುಕೊಳ್ಳಿ. ಅರ್ಧ ಚಂದ್ರಾಸನ. ಷೋಡಶ ಉಸಿರನ್ನು ಬಿಡಿ. ಅಧೋಮುಖ. ಸಪ್ತದಶ ಉಸಿರನ್ನು ತೆಗೆದುಕೊಳ್ಳಿ. ಭುಜಂಗಾಸನ. ಅಷ್ಟದಶ ಉಸಿರನ್ನು ಬಿಡಿ. ಶಶಾಂಕಾಸನ. ಏಕೋನವಿಂಶತಿ ಉಸಿರನ್ನು ತೆಗೆದುಕೊಳ್ಳಿ. ಭುಜಂಗಾಸನ. ವಿಂಶತಿ ಉಸಿರನ್ನು ಬಿಡಿ. ಅಧೋಮುಖ ಶ್ವಾನಾಸನ. ಏಕವಿಂಶತಿ ಉಸಿರು ತೆಗೆದುಕೊಳ್ಳಿ. ಅಶ್ವಸಂಚಾಲನ. ದ್ವೇವಿಂಶತಿ ಉಸಿರನ್ನು ಬಿಡಿ. ಪಾದಹಸ್ತ. ತ್ರಯೋವಿಂಶತಿ ಉಸಿರು ತೆಗೆದುಕೊಳ್ಳಿ. ಊರ್ಧ್ವಹಸ್ತ. ಚತುರ್ವಿಂಶತಿ ಉಸಿರು ಬಿಡಿ. ನಮಸ್ಕಾರ ಸ್ಥಿತಿ. ಇದಕ್ಕೆ ಚಂದ್ರ ನಮಸ್ಕಾರ ಅಂತ ಕರೀತಾರೆ. ಇದನ್ನು ನಾವು ಕ್ರಮಬದ್ಧವಾಗಿ ಅಭ್ಯಾಸ ಮಾಡಬೇಕು. ಇದನ್ನು ನಿಧಾನವಾಗಲೂ ಕೂಡ ಮಾಡ್ಬೋದು, ವೇಗವಾಗಿ ಕೂಡ ಮಾಡ್ಬೋದು. ಇದನ್ನು ವೇಗವಾಗಿ ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ಸೂರ್ಯ ನಮಸ್ಕಾರ ಮತ್ತು ಚಂದ್ರ ನಮಸ್ಕಾರ ಇವುಗಳನ್ನ ಹೇಗೆ ಕಾಂಬಿನೇಷನ್ ಮಾಡ್ಕೋಬೇಕಂದ್ರೆ 10 ರೌಂಡ್ ಸೂರ್ಯ ನಮಸ್ಕಾರ, 10 ರೌಂಡ್ ಚಂದ್ರ ನಮಸ್ಕಾರ. 10 ರೌಂಡು ಸೂರ್ಯ ನಮಸ್ಕಾರ ಮಾಡಿದ ನಂತರ 1 ನಿಮಿಷ ಗ್ಯಾಪ್ ಕೊಡಬೇಕು. ಆಮೇಲೆ ಚಂದ್ರ ನಮಸ್ಕಾರ ಮಾಡಬೇಕು 10 ರೌಂಡು. ಆಮೇಲೆ 2 ನಿಮಿಷ ಗ್ಯಾಪ್ ಕೊಡಬೇಕು. ಆಮೇಲೆ ಮತ್ತೆ ಸೂರ್ಯ ನಮಸ್ಕಾರ 10 ರೌಂಡ್ ಮಾಡಬೇಕು. ಮತ್ತು 1 ನಿಮಿಷ ಗ್ಯಾಪ್ ಕೊಟ್ಟು ಚಂದ್ರ ನಮಸ್ಕಾರ 10 ರೌಂಡ್ ಮಾಡಬೇಕು. ಇದೇ ರೀತಿ ನೀವೇನು ಮಾಡಬೇಕಂತೇಳಿದ್ರೆ 100 ಬಾರಿ ಅಭ್ಯಾಸ ಮಾಡ್ತಕ್ಕಂಥದ್ದು. ಅಂದರೆ 10 ರೌಂಡ್ ಮಾಡೋದು, ಗ್ಯಾಪ್ ಕೊಡೋದು, 10 ರೌಂಡ್ ಮಾಡೋದು, ಗ್ಯಾಪ್ ಕೊಡೋದು ಅಂಥೇಳಿದ್ರೆ 50 ಸೂರ್ಯ ನಮಸ್ಕಾರ, 50 ಚಂದ್ರ ನಮಸ್ಕಾರ. ಈ ರೀತಿ ನೀವೇನಾದರೂ ಮಾಡಿದ್ರೆ ನಿಮ್ಮ ತೂಕ 3 ತಿಂಗಳ ಒಳಗಡೆ ಕನಿಷ್ಠ ಪಕ್ಷ 5ರಿಂದ 10 ಕಡಿಮೆ ಆಗ್ತದೆ. ಅದು ಹೇಗೆ ಒಳಗಡೆ ಇರತಕ್ಕಂಥ ಫ್ಯಾಟ್ ಕರಗಿ ನಿಮ್ಮ ಶರೀರದ ಒಳಗಡೆ ಇರತಕ್ಕಂಥ ಆ ಫ್ಯಾಟು ಒಳ್ಳೆ ರೀತಿಯಾಗಿ ಕನ್ವರ್ಟ್ ಆಗಿ ದೇಹಕ್ಕೆ ಉಪಯುಕ್ತವಾದ ರೀತಿಯಲ್ಲಿ ನ್ಯೂಟ್ರಿಷನ್ ಆಗಿ ಕನ್ವರ್ಟ್ ಆಗುತ್ತೆ. ಕಸದಿಂದ ರಸ ಅಂತ ಹೇಳ್ತಾರೆ ನೋಡಿ. ಈಗ ಹಲವಾರು ಜನ ಬೇರೆ ಬೇರೆ ರೀತಿಯಲ್ಲಿ ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅದು ಇದು ಅಂಥೇಳಿ ಬೇರೆ ಬೇರೆ ವ್ಯಾಯಾಮಗಳನ್ನ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಅಲ್ಲೇನು ಮಾಡ್ತಾರೆ ಅಂಥೇಳಿದ್ರೆ ಅವ್ರಿಗೆ ಜಾಸ್ತಿ ಹೀಟ್ ಮಾಡಿ ಶರೀರದಿಂದ ಜಾಸ್ತಿ ಬೆವರು ಬರೋ ಥರ ಮಾಡ್ತಾರೆ. ಅದು ಬೆವರು ಬರಲ್ಲ, ಶರೀರದಲ್ಲಿರ್ತಕ್ಕಂಥ ನೀರಿನ ಅಂಶ ಬರ್ತದೆ. ಈ ನೀರಿನ ಅಂಶ ಬಂದಾಗ
ನಮ್ಮ ಶರೀರದಲ್ಲಿ ಡಿಹೈಡ್ರೇಷನ್ ಸಮಸ್ಯೆಗಳು ಉಂಟಾಗ್ತವೆ. ಹಾಗಾಗಿ ನೀವು ಕ್ರಮಬದ್ಧವಾಗಿ ಯೋಗದ ನಿಯಮಕ್ಕೆ ಅನುಸಾರವಾಗಿ ಶರೀರವನ್ನು ನೀವು ಪರಿವರ್ತನೆ ಮಾಡಿಕೊಂಡಾಗ ನಿಮ್ಮಲ್ಲಿ ತೂಕ ಕಡಿಮೆ ಆಗ್ತದೆ ವಿತ್ ಸೈಂಟಿಫಿಕ್ ಮೆಥಡಲ್ಲಿ. ಅದು ಕೂಡ ನಿಮ್ಮ ಶರೀರಕ್ಕೆ ಯಾವುದೇ ರೀತಿ ಹಾನಿ ಆಗದೇ ಇರೋ ರೀತಿಯಲ್ಲಿ. ನೀವು ಬೇರೆ ವೆಯ್ಟ್ ಲಾಸ್ ಮಾಡಲಿಕ್ಕೋಸ್ಕರ ಹಲವಾರು ಎಕ್ಸಸೈಸ್ಗಳನ್ನ ಅದು ಇದು ಏನೇನೋ ಹೋಗ್ತಾರೆ ಫಿಟ್ನೆಸ್ ಸೆಂಟರ್ಗಳಿಗೆ, ಅಲ್ಲಿ ತೊಂದರೆ ಆಗ್ತದೆ. ಹಲವಾರು ಜನ ನಮ್ಮ ಹತ್ರ ಬರ್ತಾರೆ, ತೂಕ ಲಾಸ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೋಗಿ ಮೊಣಕಾಲು ನೋವಾಗಿ ಬರ್ತಾರೆ. ಆ ಮೊಣಕಾಲು ನೋವಿನಿಂದ ಹಲವಾರು ಸಮಸ್ಯೆಗಳು, ಮತ್ತೆ ದೊಡ್ಡ ದುರಂತನೇ ಜೀವನದಲ್ಲಿ. ಅದಕ್ಕಾಗಿ ನೀವು ಯೋಗಕ್ಕೆ ಸರಿಯಾದ ರೀತಿಯಲ್ಲಿ ಹತ್ತಿರವಾದಾಗ ನಿಮ್ಮ ಯಾವುದೇ ಸಮಸ್ಯೆಗಳನ್ನು ಕೂಡ ನೀವು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಬಹುದು. ಈ ಯೋಗವನ್ನು ನೀವು ಮಾಡೋ ಸಂದರ್ಭದಲ್ಲಿ ಉಸಿರಾಟದ ಕಡೆಗೆ ಹೆಚ್ಚು ಗಮನವನ್ನು ಹರಿಸಬೇಕು. ಈಗ ನೋಡಿ, ನಾನು ಹೇಗೆ ಕಾಂಬಿನೇಷನಿಂದ ನೀವು ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತೇನೆ. ಸೂರ್ಯ ನಮಸ್ಕಾರವನ್ನು ಮೊದಲು ಮಾಡ್ತೇನೆ, ಅದಾದಮೇಲೆ ಚಂದ್ರ ನಮಸ್ಕಾರ ಮಾಡ್ತೇನೆ. ಒಂದು ನಿಯಮಿತ ವೇಗದಲ್ಲಿ ನೀವು ಈ ರೀತಿಯಾಗಿ ಅಭ್ಯಾಸ ಮಾಡ್ಬೋದು. ಈಗ ನಾನು 2 ಬಾರಿ ಸೂರ್ಯ ನಮಸ್ಕಾರ ಮಾಡಿದ ನಂತರ 2 ಬಾರಿ ಚಂದ್ರ ನಮಸ್ಕಾರವನ್ನು ಮಾಡಿ ತೋರಿಸ್ತೇನೆ. ಅದನ್ನು ಸರಿಯಾಗಿ ಗಮನಿಸಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟು ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟು ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ ಸಮಸ್ಥಿತಿ. ಇದು 2 ರೌಂಡ್ ಸೂರ್ಯ ನಮಸ್ಕಾರ ಆಯಿತು. ಇದೇ ರೀತಿ ನೀವು 10 ರೌಂಡ್ ಮಾಡಬೇಕು, ಇದೇ ಸ್ಪೀಡಲ್ಲಿ. ಇದಾದ ಮೇಲೆ ಚಂದ್ರ ನಮಸ್ಕಾರ. ಏಕಂ ದ್ವೇ ಉಸಿರು ಬಿಡಿ, ತ್ರೀಣಿ ಉಸಿರು ತೆಗೆದುಕೊಳ್ಳಿ, ಚತ್ವಾರಿ ಉಸಿರು ಬಿಡಿ, ಪಂಚ ಉಸಿರು ತೆಗೆದುಕೊಳ್ಳಿ, ಷಟ್ ಉಸಿರು ಬಿಡಿ, ಸಪ್ತ ಉಸಿರು ತೆಗೆದುಕೊಳ್ಳಿ, ಅಷ್ಟ ಉಸಿರು ಬಿಡಿ, ನವ ಉಸಿರು ತೆಗೆದುಕೊಳ್ಳಿ, ದಶ ಉಸಿರು ಬಿಡಿ, ಏಕಾದಶಿ ಉಸಿರು ತೆಗೆದುಕೊಳ್ಳಿ, ದ್ವಾದಶಿ ಉಸಿರು ಬಿಡಿ, ತ್ರಯೋದಶಿ ಉಸಿರು ತೆಗೆದುಕೊಳ್ಳಿ, ಚತುರ್ದಶಿ ಉಸಿರು ಬಿಡಿ, ಪಂಚದಶಿ ಉಸಿರು ತೆಗೆದುಕೊಳ್ಳಿ, ಷೋಡಶ ಉಸಿರು ಬಿಡಿ, ಸಪ್ತದಶ ಉಸಿರು ತೆಗೆದುಕೊಳ್ಳಿ, ಅಷ್ಟದಶ ಉಸಿರು ಬಿಡಿ, ಏಕವಿಂಶತಿ ಉಸಿರು ತೆಗೆದುಕೊಳ್ಳಿ, ವಿಂಶತಿ ಉಸಿರು ಬಿಡಿ, ಏಕವಿಂಶತಿ ಉಸಿರು ತೆಗೆದುಕೊಳ್ಳಿ, ದ್ವೈವಿಂಶತಿ ಉಸಿರು ಬಿಡಿ, ತ್ರಯೋವಿಂಶತಿ ಉಸಿರು ತೆಗೆದುಕೊಳ್ಳಿ, ಚತುರ್ವಿಂಶತಿ ಉಸಿರು ಬಿಡಿ, ಏಕಂ ಉಸಿರು ತೆಗೆದುಕೊಳ್ಳಿ, ದ್ವೇ ಉಸಿರು ಬಿಡಿ, ತ್ರೀಣಿ ಉಸಿರು ತೆಗೆದುಕೊಳ್ಳಿ, ಚತ್ವಾರಿ ಉಸಿರು ಬಿಡಿ, ಪಂಚ ಉಸಿರು ತೆಗೆದುಕೊಳ್ಳಿ, ಷಟು ಉಸಿರು ಬಿಡಿ, ಸಪ್ತ ಉಸಿರು ತೆಗೆದುಕೊಳ್ಳಿ, ಅಷ್ಟ ಉಸಿರು ಬಿಡಿ, ನವ ಉಸಿರು ತೆಗೆದುಕೊಳ್ಳಿ, ದಶ ಉಸಿರು ಬಿಡಿ, ಏಕಾದಶ ಉಸಿರು ತೆಗೆದುಕೊಳ್ಳಿ, ದ್ವಾದಶ ಉಸಿರು ಬಿಡಿ, ತ್ರಯೋದಶ ಉಸಿರು ತೆಗೆದುಕೊಳ್ಳಿ, ಚತುರ್ದಶ ಉಸಿರು ಬಿಡಿ, ಪಂಚದಶ ಉಸಿರು ತೆಗೆದುಕೊಳ್ಳಿ, ಷೋಡಶ ಉಸಿರು ಬಿಡಿ, ಸಪ್ತದಶ ಉಸಿರು ತೆಗೆದುಕೊಳ್ಳಿ, ಅಷ್ಟದಶ ಉಸಿರು ಬಿಡಿ, ಏಕವಿಂಶತಿ ಉಸಿರು ತೆಗೆದುಕೊಳ್ಳಿ, ವಿಂಶತಿ ಉಸಿರು ಬಿಡಿ, ಏಕವಿಂಶತಿ ಉಸಿರು ತೆಗೆದುಕೊಳ್ಳಿ, ದ್ವೈವಿಂಶತಿ ಉಸಿರು ಬಿಡಿ, ತ್ರಯೋವಿಂಶತಿ ಉಸಿರು ತೆಗೆದುಕೊಳ್ಳಿ, ಚತುರ್ವಿಂಶತಿ ಉಸಿರು ಬಿಡಿ. ಈ ರೀತಿ ಆದಾಗ ಈ ರೀತಿ ನೇರವಾಗಿ ನಿಂತ್ಕೊಂಡು ಶ್ವಾಸ ಪ್ರಶ್ವಾಸವನ್ನು ಗಮನಿಸಬೇಕು. ಹೀಗೆ ಅಭ್ಯಾಸವನ್ನು ಮಾಡೋದ್ರಿಂದ ನೀವು ಕನಿಷ್ಠ ಪಕ್ಷ ನಿಮ್ಮ ತೂಕದಲ್ಲಿರ್ತಕ್ಕಂಥ ಎಲ್ಲ ಇಂಬ್ಯಾಲೆನ್ಸ್ಗಳನ್ನು ಕೂಡ ನೀವು ಸರಿ ಮಾಡ್ಕೋಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾಳಿನ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಇನ್ನಷ್ಟು ವಿಶೇಷ ಮಾಹಿತಿಗಳನ್ನು ತೆಗೆದುಕೊಂಡು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸರ್ವರಿಗೂ ಅನಂತ ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ,
ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೆಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ಎಪಿಎಂಸಿ ಎದುರುಗಡೆ, ಈಶ್ವರನಗರ, ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆ 998 027 7973 ಅಥವಾ 733 761 8850.